ಈಗ ಎರಡನೆಯ ಅಧಿವೇಶನ. ಮೊದಲ ಅಧಿವೇಶನದಲ್ಲಿ ನಾವು ಕವಿ ಪರಿಚಯ ಮತ್ತು ಕಾವ್ಯ ಭಾಗದ ಆಶಯದ ಬಗ್ಗೆ ತಿಳ್ಕೊಂಡಿದ್ದೀವಿ. ಈಗ ನಾವು ಕಾವ್ಯವನ್ನು ಓದ್ತಾ ಅದನ್ನು ವಿವರಿಸ್ತಾ ವಿಶ್ಲೇಷಿಸ್ತಾ ಹೋಗೋಣ. ಈಗ ಹೋದ ಕ್ಲಾಸಲ್ಲಿ ಕಿಂದಮ ಮುನಿ ಮತ್ತು ಆತನ ಹೆಂಡತಿ ನೀಡಿದ ಶಾಪದಿಂದ ಮುಕ್ತನಾಗೋದಕ್ಕಾಗಿ ಪಾಂಡು ಮಹಾರಾಜ ಶತಶೃಂಗ ಪರ್ವತಕ್ಕೆ ಹೋಗಿರುವಂಥದ್ದು. ಇದು ಒಂಥರ ಒಳ್ಳೆಯ ಪ್ರಸಂಗನೂ ಹೌದು ಅಂತ ಹೇಳಿದ್ರೆ, ಕಾವ್ಯ ಭಾಗದಲ್ಲಿ ಕುಮಾರವ್ಯಾಸ ಭಾರತದಲ್ಲಿ ಬರುವಂತಹ ಒಂದು ಪ್ರಸಂಗ ಇದು. ಪಾಂಡು ಮತ್ತು ಮಾದ್ರಿಯರ ಪ್ರಸಂಗ ಇದು ಬರುವಂತಹದ್ದು. ಏನು ಅಂತ ಹೇಳಿದ್ರೆ, ಈಗ ಇದನ್ನು ವೈಶಂಪಾಯನ ಮುನಿ ಹಸ್ತಿನಾವತಿಯ ದೊರೆಯಾದ ಜನಮೇಜಯನಿಗೆ ಹೇಳುವ ಕಥೆಯಾಗಿದೆ. ಆದಿಪರ್ವದಲ್ಲಿ ಬರುವ ಪಾಂಡುವಿನ ವೃತ್ತಾಂತ ಕುಮಾರವ್ಯಾಸ ಭಾರತದ ಕರುಣಾಜನಕ ಪ್ರಸಂಗಗಳಲ್ಲಿ ಒಂದು. ರಾಜರಿಗೆ ಬೇಟೆಯಾಡುವಂಥದ್ದು ತುಂಬ ಖುಷಿ ಕೊಡುವಂತಹ, ಮನರಂಜನೆ ಕೊಡುವಂತಹ ಸಂದರ್ಭಗಳಾಗಿರುತ್ತೆ. ವನ ಕ್ರೀಡೆ ಆಗೋದಿಕ್ಕೂ ಹೋಗುವಂತಹ ಸಂದರ್ಭಗಳು. ಈ ರೀತಿಯಾಗಿ ವನ ಕ್ರೀಡೆ ಆಡೋದಕ್ಕಾಗಿ ಬೇಟೆಗೆ ಹೋಗಿದ್ದ ಪಾಂಡುರಾಜನು ಒಂದು ಸಲ ಆ ದಿವಸ ಗೊತ್ತಿಲ್ಲದೆ, ಅಂದರೆ ಬೇಟೆಗೆ ಹೋಗಿದ್ದಂತಹ ಸಂದರ್ಭದಲ್ಲಿ ಪಾಂಡುರಾಜನಿಗೆ ಗೊತ್ತಿಲ್ಲ, ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಮುನಿ ದಂಪತಿಗಳು ಜಿಂಕೆಯ ರೂಪದಲ್ಲಿ, ಜಿಂಕೆಗಳ ಜೋಡಿ ರೂಪದಲ್ಲಿರುವಂತಹ ಮುನಿ ದಂಪತಿಗಳು ಜೊತೆಯಾಗಿ ಆ ಅರಣ್ಯದಲ್ಲಿ ಆಡ್ತಿರುತ್ತೆ, ಜೊತೆಗೂಡಿರುತ್ತೆ. ಅಂತಹ ಸಂದರ್ಭದಲ್ಲಿ ಪಾಂಡುರಾಜ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಅವರಿಗೆ ಕಾಡು ಪ್ರಾಣಿಗಳನ್ನು ಬೇಟೆಯಾಡುವಂಥದ್ದು ಹೇಳಿದ್ವಲ್ವ, ತುಂಬ ಸಂತೋಷ ತರುವಂಥದ್ದು, ವನ ಕ್ರೀಡೆ ಆಡೋದಕ್ಕೆ ಹೋಗ್ತಾರೆ ಅನ್ನುವಂಥದ್ದು ಅಂತ ಹೇಳಿದ್ರೆ ಏನೋ ಮನರಂಜನೆಗಾಗಿ ಹೋಗಿರುವಂಥದ್ದು. ಅದಕ್ಕೆ ಮನರಂಜನೆಗಾಗಿ ಹೋಗಿರುವಂತಹ ಈ ಪಾಂಡುರಾಜ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಅಂದರೆ ಗೊತ್ತಿಲ್ಲದೆ ಮುನಿ ರೂಪದಲ್ಲಿರುವಂತಹ ಆ ಜಿಂಕೆಗಳ ಮೇಲೆ ಬಾಣ ಪ್ರಯೋಗ ಮಾಡ್ತಾನೆ. ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಜಿಂಕೆಗಳ ಜೋಡಿಯ ರೂಪದಲ್ಲಿದ್ದ ಮುನಿ ದಂಪತಿಗಳ ಮೇಲೆ ಪಾಂಡುರಾಜ ಬಾಣ ಪ್ರಯೋಗ ಮಾಡಿದಾಗ ಇದರಿಂದ ಕೋಪಗೊಂಡ ಮುನಿವರಿಯರು ಏನಂತ ಶಾಪ ಕೊಡ್ತಾರೆ ಅಂತ ಹೇಳಿದ್ರೆ, ಸಾಯುವ ಮುನ್ನ ನಿನ್ನಯ ಲಲನೆಯನ್ನು ನೀ ಕೂಡಿದಾಗಲೇ ಮರಣ ನಿನಗಬಹುದು ಎಂದು ಶಾಪವನ್ನು ಕೊಡ್ತಾರೆ. ಹೌದು, ಶಾಪ ಕೊಟ್ಟ ನಂತರ ಮತ್ತೆ ಶಾಪ ವಿಮೋಚನೆಯೂ ಬೇಕಾಗುತ್ತಲ್ವ. ಈ ಘಟನೆಯಿಂದಾಗಿ ಸಂಸಾರದಲ್ಲಿ ಬೇಸರ ಉಂಟಾಗುತ್ತೆ. ನೋಡಿ, ಪದ್ಯದಲ್ಲೇ ಹೇಳ್ತೀನಿ. ಕೇಳು ಜನಮೇಜಯ ಧರಿತ್ರಿಪಾಲ, ಶತಶೃಂಗಾದ್ರಿಯಲ್ಲಿ ಭೂಪಾಲನಿರ್ದನು, ತನ್ನ ವೀರಕುಮಾರಕರು ಸಹಿತ ವ್ಯಾಳ ವನಗಜ ಸಿಂಹ ಉರುಕ ಶಾರ್ದೂಲ ಭಯವನ್ನು ಪರಿಹರಿಸಿ ಮುನಿ ಪಾಳಿಗಾಶ್ರಯವೆನಿಸಿದನು ಪಾವನ ತಪೋವನ. ಹಾಗೆ ಹೇಗಿದೆ ಅಂತ ಹೇಳಿದ್ರೆ, ಈಗ ಏನು ಅಂತ ಹೇಳಿದ್ರೆ, ಇದನ್ನು ಹೇಳ್ತಿದ್ದೀವಲ್ವ, ಕೇಳು ಜನಮೇಜಯ ಧರಿತ್ರಿಪಾಲ ಅಂತ ವೈಶಂಪಾಯನ ಮುನಿ ಹಸ್ತಿನಾವತಿಯ ದೊರೆಯಾದ ಜನಮೇಜಯನಿಗೆ ಹೇಳ್ತಾ ಇರುವಂತಹ ಕತೆ. ಏನಕ್ಕಾಗಿ ಇಲ್ಲಿಗೆ ಬಂದಿದ್ದಾನೆ ಪಾಂಡು, ಏನಕ್ಕಾಗಿ ಈ ಅರಣ್ಯದಲ್ಲಿದ್ದಾನೆ ಅನ್ನೋದಕ್ಕೆ ಹೇಳ್ತಿದ್ದಾನೆ. ಇದು ಆದಿಪರ್ವದಲ್ಲಿ ಬರುವಂತಹ ಪಾಂಡುವಿನ ವೃತ್ತಾಂತ ಕುಮಾರವ್ಯಾಸ ಭಾರತದ ಕರುಣಾಜನಕ ಪ್ರಸಂಗಗಳಲ್ಲಿ ಒಂದಾಗಿರುವಂಥದ್ದು. ಬೇಟೆಗೆ ಹೋಗಿದ್ದ ಪಾಂಡುರಾಜನು ಒಮ್ಮೆ ಗೊತ್ತಿಲ್ಲದೆ ಜಿಂಕೆಗಳ ಜೋಡಿಯ ರೂಪದಲ್ಲಿದ್ದ ಮುನಿ ದಂಪತಿಗಳ ಮೇಲೆ ಬಾಣ ಬಿಡುವಂಥದ್ದು. ಇದರಿಂದ ಕೋಪಗೊಂಡ ಮುನಿವರ್ಯರು ಸಾಯುವ ಮುನ್ನ ನಿನ್ನ ಲಲನೆಯನ್ನು ನೀ ಕೂಡಿದಾಗಲೇ ಮರಣ ನಿನಗಬಹುದು ಎಂದು ಶಾಪ ಕೊಡುವಂಥದ್ದು. ಈ ಘಟನೆಯಿಂದ ಸಂಸಾರದಲ್ಲಿ ಬೇಸತ್ತ ಪಾಂಡು ಮಹಾರಾಜನು
ಭೀಷ್ಮಾದಿಗಳ ಅಪ್ಪಣೆ ಪಡೆದು ತನ್ನ ಇಬ್ಬರು ಹೆಂಡತಿಯರಾದ ಕುಂತಿ ಮಾದ್ರಿಯರ ಜೊತೆಗೂಡಿ ಅರಣ್ಯಕ್ಕೆ ಹೋಗ್ತಾನೆ. ಅಲ್ಲೇ ಉಳ್ಕೊಳ್ತಾನೆ. ಯಾರು ಅಂತ ಹೇಳಿದ್ರೆ ಕುಂತಿ ಇದ್ದಾಳೆ, ಮಾದ್ರಿ ಇದ್ದಾಳೆ, ತನ್ನ 5 ಮಕ್ಕಳಿದ್ದಾರೆ. ತುಂಬ ಸಂತೋಷವಾಗಿ ಸುಖದಿಂದ ಪಾಂಡು ಈಗ ಪರಮ ಸುಖಿ ಅನ್ನೋ ರೀತಿಯಲ್ಲಿ ಶತಶೃಂಗ ಪರ್ವತದಲ್ಲಿ ಆ ರಮ್ಯವಾದ ಪ್ರದೇಶದಲ್ಲಿ ತನ್ನ ವೀರಾಧಿವೀರರಾದ ತನ್ನ 5 ಮಕ್ಕಳ ಜೊತೆ ಋಷಿಗಳೊಡನೆ ಅಲ್ಲಿದ್ದಾನೆ. ಆ ಋಷಿಗಳು ಆ ಮಕ್ಕಳಿಗೆ ಬೇಕಾದಂತಹ ಅಧ್ಯಯನವನ್ನು ಕೊಡ್ತಿದ್ದಾರೆ. ಆಮೇಲೆ ಅವರಿಗೆ ಏನೇನು ಪಾಂಡಿತ್ಯವನ್ನು ಕೊಡಬೇಕು ಅದನ್ನೆಲ್ಲ ಕೊಡ್ತಿದ್ದಾರೆ. ಆ ಮಕ್ಕಳಿಗೆ ಯಾವುದೇ ಭಯವಿಲ್ಲ. ಕಾಡಿನ ಅಂತ ಹೇಳಿದ್ರೆ ಆತನ ಮಕ್ಕಳಿಗಾಗಲಿ ಅವರಿಗಾಗಲಿ ಕಾಡಿನ ಜಂತುಗಳಿಂದ ಅಲ್ಲಿ ಬಂತು ನೋಡಿ, ವೀರಕುಮಾರಕರು ಸಹಿತ ವ್ಯಾಳ, ವನಗಜ, ಸಿಂಹ, ಉರುಕ, ಶಾರ್ದೂಲ ಭಯವನ್ನು ಪರಿಹರಿಸಿ ಮುನಿಪಾಳಿಗ ಆಶ್ರಯವೆನಿಸಿದನು ಪಾವನ ತಪೋವನ. ಏನೂ ಇಲ್ಲ, ಯಾವುದ್ರ ಭಯಾನೂ ಇಲ್ಲ. ಅರಣ್ಯದಲ್ಲಿದ್ರು, ಆ ಕಾಡಲ್ಲಿದ್ರು, ಆ ಶತಶೃಂಗ ಪರ್ವತದಲ್ಲಿ ಯಾವುದೇ ಭಯವಿಲ್ಲದೆ ಯಾವುದೇ ಜಂತುಗಳಾದ ಹಾವು, ಆನೆ, ಸಿಂಹ, ತೋಳ, ಹುಲಿ ಯಾವುದೇ ಭಯವಿಲ್ಲದಂತೆ ನೆಮ್ಮದಿಯೊಂದಿಗೆ ಪಾಂಡು ಮಹಾರಾಜ ತನ್ನ ಇಬ್ಬರು ಹೆಂಡತಿಯರ ಜೊತೆ ಏನು ಅಂತ ಹೇಳಿದ್ರೆ ಕಾಲ ಕಳೀತಿದ್ದಾನೆ. ಸುಖ ಸಂತೋಷದಿಂದ ಎಲ್ಲವನ್ನೂ ಮರೆತು ಸಂತೋಷದಿಂದ ತನ್ನ ಮಕ್ಕಳ ಜೊತೆ ಕಾಲ ಕಳೀತಿದ್ದಾನೆ. ಸುತ ವಿನೋದದ ಸಿರಿಗೆ ಅಮರಾವತಿಯ ಸಿರಿ ತೊತ್ತೆಂದು ವಿಮಲವ್ರತ ತಪೋಲಕ್ಷ್ಮಿಗೆ ವಿಲಾಸಿನಿ ಮುಕ್ತ ವಧುವೆಂದು ಯತಿ ಪಾದಾಂಬುಜ ನಿತ್ಯ ಸೇವಾ ಸತಿಗೆ ದಾಸಿ ಜಗದ್ರಯಾದಿ ಸ್ಥಿತಿ ಪದವಿ ಎಂಬುದುಬ್ಬಿದನು ಕಲಿಪಾಂಡು ವಿಪಿನದಂ. ಈಗ ಶಾಪದಿಂದಾನೇ ಈ ರೀತಿಯಾಗಿ ಮುನಿಗಳು ಶಾಪ ಕೊಟ್ರಲ್ವಾ, ಇನ್ನೂ ಇಲ್ಲಿದ್ರೆ ಮನುಷ್ಯನಿಗೆ ಆಸೆ ಆಕಾಂಕ್ಷೆ ಇವು ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ಇದನ್ನು ಒಂಥರ ತಡೆಯೋದಿಕ್ಕಾಗಿ ಶತಶೃಂಗ ಪರ್ವತಕ್ಕೆ ಹೋಗಿರುವಂಥದ್ದು. ಶಾಪದಿಂದ ಕಂಗೆಟ್ಟ ಪಾಂಡು ಮಹಾರಾಜ ಕಾಡಿನಲ್ಲಿ ಅತ್ಯಂತ ಸಂತೋಷದಿಂದ ವಾಸವಾಗಿದ್ದಾನೆ. ಅಲ್ಲಿ ಸಂತೋಷದಿಂದ ಕಾಲ ಕಳೀತಾ ಇರುವಂತಹ ಚಿತ್ರಣ ಇಲ್ಲಿದೆ. ತಾನು ಎಷ್ಟು ಸುಖದಿಂದಿದ್ದಾನೆ ಅಂತ ಹೇಳಿದ್ರೆ ಹೋಲಿಕೆಯೊಂದಿಗೆ ಹೇಳ್ತಿದ್ದಾರೆ. ಇಲ್ಲಿ ಏನು ಅಂತ ಹೇಳಿದ್ರೆ ಬೇರೆ ಬೇರೆ ಹೋಲಿಕೆಗಳ ಜೊತೆ ಪಾಂಡು ಮಹಾರಾಜನ ಮನಸ್ಥಿತಿಯ ಸೊಗಸುಗಾರಿಕೆ ಈ ಕಾವ್ಯದಲ್ಲಿ ಇದೆ. ಹೇಗೆ ಅಂತ ಹೇಳಿದ್ರೆ ತನ್ನ ಖುಷಿಗೆ ಹಾಗೂ ವಂಶಾಭಿವೃದ್ಧಿಗೆ ಕಾರಣವಾಗಬಲ್ಲ ಮಕ್ಕಳನ್ನು ಪಡೆದು ತಾನು ಅತ್ಯಂತ ಸುಖಿಯಾಗಿದ್ದೇನೆ. ಆ ಮಕ್ಕಳೊಂದಿಗೆ ತಾನು ಇರುವ ಸುಖವೆಂದು ಸ್ವರ್ಗಲೋಕದ ಸುಖಕ್ಕಿಂತಲೂ ಮಿಗಿಲು ಅನ್ನೋ ರೀತಿಯಲ್ಲಿ ಸ್ವರ್ಗವೇ ಇಲ್ಲಿದೆ ಅನ್ನೋ ರೀತಿಯಲ್ಲಿ ತನ್ನ ಹೆಂಡತಿಯರಾದ ಕುಂತಿ ಮತ್ತು ಮಾದ್ರಿ ಹಾಗೂ ಮಕ್ಕಳ ಜೊತೆ ತುಂಬಾ ಸುಖ ಸಂತೋಷದಿಂದ ಕಾಲ ಕಳೀತಿದ್ದಾನೆ. ಇಲ್ಲಿಯ ಮಹರ್ಷಿಗಳಿಂದ ಅಲ್ಲಿ ಆ ಮಕ್ಕಳಿಗೆ ಏನೇನೆಲ್ಲ ಅವರು ಕಲಿಸ್ತಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಅಷ್ಟಾಂಗ ಯೋಗ ಕಲಿತು ತಪಸ್ಸು ಮಾಡುತ್ತಿದ್ದು ಆ ತಪೋಲಕ್ಷ್ಮಿಯ ಮುಂದೆ ಮುಕ್ತಿ ಲಕ್ಷ್ಮಿ ಕೂಡ ಏನೂ ಅಲ್ಲವೆಂಬ ಭಾವನೆ ಪಾಂಡು ಮಹಾರಾಜನಿಗೆ ಬರುತ್ತೆ. ಜಗತ್ರಾಯಾದಿ ಸ್ಥಿತಿ ಪದವಿಗಳು ಉತ್ತಮ ನಿಜ, ಆದರೆ ಇಲ್ಲಿ ತನಗೆ ಲಭ್ಯವಾಗಿರುವ ಯತಿ ಪಾದಾಂಬುಜ ಸೇವಾ ಭಾಗ್ಯದ ಮುಂದೆ ಮುಕ್ತಿವದೂ ಕೂಡ ತನಗೆ ವಿಲಾಸಿನಿಯಂತೆ ಕಾಣುತ್ತಾಳೆಂದು ತನ್ನ ಸಂಭ್ರಮವನ್ನು ಆತ ಹಂಚಿಕೊಳ್ಳುತ್ತಾನೆ. ನೋಡಿ, ಈ ರೀತಿಯಾಗಿದ್ದಾರೆ, ಈ ರೀತಿಯ ಕಾಲ ಕಳೀತಿದ್ದಾರೆ. ಅನೇಕ ವರ್ಷಗಳು ಕಳೀತಿವೆ. ಆ ಮಕ್ಕಳಿಗೆ ಏನು ಅಂತ ಹೇಳಿದ್ರೆ ವರ್ಷ 16 ಆಯಿತು. ಧರಣೀಶ್ವರನ ಹಿರಿಯ ಮಗಂಗೆ ಭೀಮನಿಗೆ ವರ್ಷ 15, ಅರ್ಜುನಂಗೆ 14, 13 ಕಿರಿಯರಿಬ್ಬರಿಗನಿಬರ ಮುನಿ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಈಗ ಸಂಪೂರ್ಣವಾಗಿ ಅರಣ್ಯ ಜೀವನಕ್ಕೆ ಹೊಂದಿಕೊಂಡು ಸುಖಿಯಾಗಿದ್ದವನು ಪಾಂಡು ಮಹಾರಾಜ. ಕುಂತಿ ಮಾದ್ರಿಯರ ಒಡನಾಟ, ಮಕ್ಕಳ ನಡುವಿನ ಒಡನಾಟದೊಂದಿಗೆ 17 ವರ್ಷ ಲೀಲಾಜಾಲವಾಗಿ ಕಳೆದಿದ್ದಾರೆ. ಪಾಂಡುವಿನ ಅಂದ್ರೆ 17 ವರ್ಷ ಲೀಲಾಜಾಲವಾಗಿ ಕಳೆದಿದ್ದೇ ಅವರಿಗೆ ಅರಿವು ಬರ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಇದೆ ಅಲ್ಲಿ.
ಆ ಜೀವನಕ್ಕಿಂತ ಈ ಜೀವನ ಇಷ್ಟು ಸುಖ ಕೊಡ್ತಿದೆ ಅನ್ನೋ ರೀತಿಯಲ್ಲಿ ಪಾಂಡು ಮಹಾರಾಜ ತುಂಬ ಸಂತೋಷದಿಂದ ಕಾಲ ಕಳೀತಿದ್ದಾನೆ. ಇಂಥ ಸಂದರ್ಭದಲ್ಲಿ ಹಿರಿಯ ಮಗನಾದ ಧರ್ಮರಾಜನಿಗೆ ವಯಸ್ಸು 16 ಆಗುತ್ತೆ, ಭೀಮನಿಗೆ 15 ವರ್ಷಗಳಾಗುತ್ತೆ, ಮೂರನೆಯ ಮಗನಾದ ಅರ್ಜುನನಿಗೆ 14 ವರ್ಷಗಳು. ಈ ರೀತಿಯಾಗಿ ಇನ್ನು ಚಿಕ್ಕವರಾದ ಕಿರಿಯರಿಗೆ 13 ವರ್ಷಗಳು. ಕಿರಿಯರಿಬ್ಬರಿಗೂ ಈ ರೀತಿಯಾಗಿ ಅವರು ಸ್ವಲ್ಪ ದೊಡ್ಡವರಾಗ್ತಾ ಪ್ರಬುದ್ಧರಾಗ್ತಾ ಬರ್ತಾರೆ ಈ ಮಕ್ಕಳು. ಹೀಗಿರುವಾಗ ಒಂದು ದಿನ ವಸಂತ ಮಾಸ ಆಗಮನವಾಗುತ್ತೆ. ವಸಂತಾಗಮನ ಹೇಗಾಗುತ್ತೆ ಅಂತ ಹೇಳಿದ್ರೆ, ಸುಖದೊಂದಿಗೆ ಏನು ಅಂತ ಹೇಳಿದ್ರೆ ತುಂಬ ಸುಖದಲ್ಲಿದ್ದಾನೆ. ಸುಖದೊಂದಿಗೆ ಒಂದೊಂದ್ಸಲ ಕಷ್ಟಗಳು ಬರುತ್ತವೆ ಅನ್ನುವಂತಹದ್ದು ಲೋಕ ಸತ್ಯ. ಹೌದಲ್ವಾ? ಸುಖದೊಂದಿಗೆ ಕಷ್ಟಗಳು, ಬರೀ ಸುಖಾನೇ ಪಡ್ತಿದ್ರೆ ಅದಕ್ಕೆ ಬೆಲೆ ಇಲ್ದಿರಾಗುತ್ತೆ. ಸುಖದ ಜೊತೆಗೆ ಕಷ್ಟವೂ ಇದ್ರೆ ಕಷ್ಟದ ಬೆಲೆ ಏನು ಅನ್ನೋದು ಗೊತ್ತಾಗೋದು, ಸುಖದ ಬೆಲೆ ಏನು ಅನ್ನುವಂಥದ್ದು ಗೊತ್ತಾಗುವಂಥದ್ದು. ಹೌದು, ಸುಖದ ಈಗಿದ್ದಾರೆ ಏನು ಅಂತ ಹೇಳಿದ್ರೆ ಹೇಳ್ತಿದ್ದಾರೆ, ಏನೋ ಸ್ವರ್ಗವೇ ಇಲ್ಲಿದೆಯೇನೋ ಅನ್ನುವಂತಹ ರೀತಿಯಲ್ಲಿ ನಾವು ಇದ್ದೀವಿ. ಯಾವುದೇ ಒಂಥರ ನಮಗೆ ಬೇಸರದ ಸನ್ನಿವೇಶ ಆಗಲಿ ಸಂದರ್ಭ ಆಗಲಿ ಬಂದೇ ಇಲ್ಲ. ಅವರು ಪಾಂಡು ಮಹಾರಾಜ ತನ್ನ 2 ಹೆಂಡತಿಯರು ಮಕ್ಕಳ ಜೊತೆ ಅಲ್ಲಿ ತುಂಬ ಸಂತೋಷವಾಗಿ ಕಾಲ ಕಳೀತಿದ್ದಾರೆ. ಹೇಳ್ತಾರಲ್ವ, ಈ ರೀತಿಯಾಗಿ ಕಾಲ ಕಳೆಯುವಂತಹ ಸಂದರ್ಭದಲ್ಲಿ ಸುಖದೊಂದಿಗೆ ಕಷ್ಟಗಳು ಹಿಂಬಾಲಿಸಿ ಬರುತ್ತವೆಂದು ಲೋಕ ಸತ್ಯವಾದ ಮಾತು ಎಂದು, ಸುಖದ ಬೆಳಕಿನೊಂದಿಗೆ ದುಃಖದ ನೆರಳು ಹಿಂಬಾಲಿಸಿ ಬರುವಂತೆ, ಸುಖದ ಬೆಳಕಿನೊಂದಿಗೆ ದುಃಖದ ನೆರಳು ಹಿಂಬಾಲಿಸಿ ಬರುವಂತೆ, ಹಗಲು ರಾತ್ರಿ, ಬೆಳಕು ಕತ್ತಲು. ಹೌದಲ್ವಾ? ಈ ರೀತಿಯಾಗಿ ವಸಂತಾಗಮನ ಪಾಂಡುವಿನ ಮೇಲೆ ಭೀಕರವಾದ ಪರಿಣಾಮವನ್ನುಂಟು ಮಾಡಿತು. ಎಷ್ಟು ವರ್ಷಗಳ ಕಾಲ ಅವರು ಏನು ಅಂತ ಹೇಳಿದ್ರೆ ಕಾಲ ಕಳೆದ್ರು ಅಂತ ಹೇಳಿದ್ರೆ 17 ವರ್ಷಗಳ ಕಾಲ ಯಾವುದೇ ಕಷ್ಟವಿಲ್ಲದೆ ಸುಖ ಸಂತೋಷದಿಂದ ಯಾವುದೇ ಆಸೆ ಆಕಾಂಕ್ಷೆಗಳಿಗೆ ಈಡಾಗದೆ ಕಾಲ ಕಳೀತಾ ಇರುವಂಥದ್ದು. ಅದು ಹೇಗೆ ಬಂತು? ವಸಂತ ಆಗಮನವು ಪಾಂಡುವಿನ ಮೇಲೆ ಭೀಕರವಾದ ಪರಿಣಾಮವನ್ನುಂಟು ಮಾಡಿತು. ಈ ಕಾಲ ಅವನ ಧೈರ್ಯದ ಕಟ್ಟೆಯನ್ನು ಒಡೆಯುತ್ತದೆ. ಪ್ರಕೃತಿಯೇ ವಿಧಿಯ ಕತ್ತಿಯಾದಂತೆ ವಸಂತ ನೃಪಾಲ ಪಾಂಡುವಿನ ಮೇಲೆ ಹಠಾತ್ತಾಗಿ ಆಕ್ರಮಣ ಮಾಡ್ತಾನೆ. ಹೇಗೆ ಅಂತ ಹೇಳಿದ್ರೆ ಅಲ್ಲಿ ಆ ಕಾಡು ಹೇಗಿದೆ ಅಂತ ಹೇಳಿದ್ರೆ ವರ್ಣಿಸಲು ಅಸಾಧ್ಯವಾಗುವಂತೆ ಹೇಳ್ತಿದ್ದಾರೆ. ಎಲ್ಲಿ ನೋಡಿದ್ರೂ ಹೊಸ ಕಂಪು, ಹೊಸ ನೋಟ, ಹೊಸ ವಿಲಾಸ ಎಲ್ಲೆಲ್ಲೂ ಹರಡಿದೆ. ಯಾರ ಮನಸ್ಸಾದರೂ ಸೂರೆಗೊಳ್ಳುವ ಸಮಯ ಅದಾಗಿತ್ತು. ಏನು ಅಂತ ಹೇಳಿದ್ರೆ ಆ ಅರಣ್ಯದ ಒಂಥರ ಆ ಪ್ರಕೃತಿಯ ಮತ್ತೆ ವಸಂತಾಗಮನ, ಪ್ರಕೃತಿಯ ಆಕರ್ಷಣೆ, ಆ ಸೌಂದರ್ಯ, ಅದು ಎಂಥವರ ಮನಸ್ಸೂ ಸೂರೆಗೊಳ್ಳುವ ಹಾಗೆ ಮಾಡಿತ್ತು ಅನ್ನುವಂಥದ್ದನ್ನು ಹೇಳ್ತಾರೆ. ಇನ್ನು ಮುಂದುವರೆದು ಹೇಳ್ತಾರೆ ನೋಡಿ, ಮೊರೆವ ದುಂಬಿಯ ಗಾಯಕರ ನಯಸರದ ಕೋಕಿಲ ಪಾಠಕರ ಬಂದುರದ ಗಿಳಿಗಳ ಪಂಡಿತರ ಮಾಮರದ ಅಂತ ಆ ಪದ್ಯದಲ್ಲಿ ಹೇಳ್ತಾ ಹೋಗ್ತಾರೆ. ಅದು ಹೇಗಿದೆ ಅಂತ ಹೇಳಿದ್ರೆ ಇಲ್ಲಿ ಏನು ಈ ಕಾವ್ಯ ಭಾಗದಲ್ಲಿ ವಸಂತ ಮಾಸದ ಸೊಬಗನ್ನು ಅತ್ಯಂತ ಸೊಗಸಾಗಿ ಹೇಳ್ತಾ ಹೋಗ್ತಿದ್ದಾರೆ. ಈ ಕಾವ್ಯ ಭಾಗದಲ್ಲಿ ಮೊರೆವ ತುಂಬಿಯ ಗಾಯಕರ ನಯಸರದ ಕೋಕಿಲ ಪಾಠಕರ ಅಂತ ಹೇಳ್ತಿದ್ದಾರೆ. ಎಷ್ಟು ಚೆನ್ನಾಗಿ ಏನು ಅಂತ ಹೇಳಿದ್ರೆ ಅದರ ಸೊಬಗನ್ನು ಅತ್ಯಂತ ಸೊಗಸಾಗಿ ಕುಮಾರವ್ಯಾಸ ಚಿತ್ರಿಸಿದ್ದಾನೆ ಅಂತ ಹೇಳಿದ್ರೆ, ನಾವು ಫಸ್ಟಲ್ಲಿ ಏನೋ ಆಶಯದಲ್ಲಿ ನಾವು ಹೇಳುವಾಗಲೇ ಹೇಳಿದ್ವಿ ಹೇಗೆ ಅಂತ ಹೇಳಿದ್ರೆ ಇವರನ್ನು ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತಾನೂ ಕರೀತಾರೆ. ಹೌದಲ್ವಾ? ಏನೇನು ಇಲ್ಲಿ ಏನು ಅಂತ ಹೇಳಿದ್ರೆ ಇಲ್ಲಿ ಏನೇನೆಲ್ಲ ಚಿತ್ರಿತವಾಗಿದೆ ಅಂತ ಹೇಳಿಬಿಟ್ಟು, ಆಮೇಲೆ ಇಲ್ಲಿನ ಈ ಕಾವ್ಯ ಭಾಗದಲ್ಲಿ ವಸಂತ ಮಾಸದ ಸೊಬಗನ್ನು ಅತ್ಯಂತ ಸೊಗಸಾಗಿ ಕುಮಾರವ್ಯಾಸ ಚಿತ್ರಿಸಿದ್ದಾನೆ. ಕೆಲವೊಮ್ಮೆ ಪ್ರಕೃತಿಯ ರಮಣೀಯತೆ ವ್ಯಕ್ತಿಯೊಬ್ಬನ ದುರಂತಕ್ಕೆ ಕಾರಣವಾಗಬಲ್ಲದೆಂಬುದು ಮುಂದಿನ ಘಟನೆಯಿಂದ ಗೊತ್ತಾಗುತ್ತೆ. ಮನ್ಮಥ ಚಕ್ರವರ್ತಿಗೆ
ದುಂಬಿಗಳೇ ಗಾಯಕರು. ಮೋಹಕ ಧ್ವನಿಯ ಕೋಗಿಲೆಗಳೇ ಇಲ್ಲಿ ಹಾಡು ಹೇಳುವ ಗಾಯಕರಿದ್ದಂತೆ. ಬಂಧುರದ ಗಿಳಿಗಳೇ ಪಂಡಿತರಾಗಿದ್ದು, ಚಿಗುರಿದ ಮಾಮರ ಮನ್ಮಥನಿಗೆ ಆನೆಯಾದರೆ, ಅರಳಿದ ತಾವರೆಗಳೇ ಆತನಿಗೆ ಛತ್ರಿಯಾದರೆ, ಪುಷ್ಪ ಗೊಂಚಲುಗಳೇ ಮನ್ಮಥನಿಗೆ ಬೀಸಣಿಗೆ ಇದ್ದಂತೆ. ಹೀಗೆ ವಸಂತಾಗಮನ ಪಾಂಡು ಮಹಾರಾಜನಿದ್ದ ಅರಣ್ಯವನ್ನು ಪ್ರವೇಶಿಸುತ್ತದೆ. ಪಾಂಡು ಮಹಾರಾಜ ಯಾವ ರೀತಿಯಾಗಿ ಮೋಹ ಪರವಶನಾಗ್ತಾನೆ ಅಂತ ಹೇಳಿಬಿಟ್ಟು ನೋಡಿ. ಅಂತಹ ಸಂದರ್ಭದಲ್ಲಿ ಯಾರಿಗೂ ಇಷ್ಟ ಆಗುತ್ತೆ. ತಾನು ಬೇಕು ಅಂತ ಯಾರುವ ಕೆಲಸ ಮಾಡೋದಕ್ಕೆ ಹೋಗ್ತಿಲ್ಲ. ಮಾದ್ರಿನೂ ತುಂಬ ಆ ಅರಣ್ಯದಲ್ಲಿರುವ ಆ ಸೌಂದರ್ಯವನ್ನು ಒಂಥರ ತುಂಬ ಇಷ್ಟಪಡ್ತಾ ಇದ್ದಂಥವಳು. ಆ ಸೌಂದರ್ಯನೇ ಆಗಿದೆ. ಆ ಪ್ರಕೃತಿಯ ಒಂಥರ ಏನು ಅಂತ ಹೇಳಿದ್ರೆ ಸೊಬಗು ಎಲ್ಲರನ್ನೂ ಆಕರ್ಷಿಸುವ ಹಾಗೆ ಆ ಕಾಡು, ಆ ಅರಣ್ಯ ಕೂಡ ಆಕರ್ಷಿಸ್ತಾ ಇದೆ. ಅದು ವಸಂತ ಮಾಸ ಅಂತ ಹೇಳಿದ್ರೆ ಹೇಗಿರಬೇಕು ಅಲ್ವಾ? ಆ ಕಾಡಲ್ಲಿ, ಆ ಅರಣ್ಯದಲ್ಲಿರುವಂತಹ ಆ ಮರ ಗಿಡಗಳ ಒಂಥರ ಏನು ಚಿಗುರು, ಹೂವು, ಅದರ ಬಗ್ಗೆ ಎಲ್ಲ ಈ ರೀತಿಯಾಗಿರುವಂತಹ ಸಂದರ್ಭದಲ್ಲಿ ಪ್ರಕೃತಿ ಮತ್ತು ಮನುಷ್ಯನ ನಡುವಿನ ಸಂಬಂಧ ನಿಕಟವಾಗಿರುವಂಥದ್ದೇ ಅಲ್ವಾ? ಪ್ರಕೃತಿ ಜೊತೆ ಮನುಷ್ಯ ಮಾತಾಡ್ತಾನೆ, ಪ್ರಕೃತಿಯನ್ನು ಆರಾಧಿಸ್ತಾನೆ. ಪ್ರಕೃತಿ ದೇವತೆ ಏನೇನೆಲ್ಲ ಕರಿತೀವಿ, ನಿಸರ್ಗ ದೇವತೆ. ಆ ಪ್ರಕೃತಿಯನ್ನು ನಾವು ಎಷ್ಟು ಒಂಥರ ಇಷ್ಟಪಡ್ತೀವೋ ಅಷ್ಟು ಒಂಥರ ಮನಸ್ಸಿಗೆ ಸಂತೋಷ, ಸುಖ ಸಿಗುತ್ತೆ. ಅಂತಹ ಸಂದರ್ಭದಲ್ಲಿ ನೋಡಿ, ಆ ವಸಂತದೊಳಮ್ಮೆ ಮಾದ್ರಿ ದೇವಿ ವನದೊಳಗಾಡುತ್ತಿದ್ದಳು, ಹೂವಿನಲ್ಲಿ ಸರ್ವಾಂಗ ಶೃಂಗಾರದ ವಿಲಾಸದಲ್ಲಿ. ಅವಳಿವಳೂರ್ವಶಿಯೋ ರಂಬೆಯೋ ದೇವವಧುಗಳ ಸುಳಿವೋ, ತಾನೆನಲಾವ ಚಲುವಿಕೆ ಶಿವ ಶಿವ ಎಂದರಸ ಬೆರೆಗಾದ. ನೋಡಿ ಹೇಗೆ ಕಾಣ್ತಿದ್ದಾಳೆ ಅಂತ ಹೇಳಿದ್ರೆ ಮಾದ್ರಿ. ಹೇಳ್ತಿದ್ದೀವಲ್ವಾ, ವಸಂತಾಗಮನ, ವಸಂತ ಮಾಸ, ಪ್ರಕೃತಿ ನಗ್ತಾ ಇದೆ, ಆ ಸೌಂದರ್ಯದ ಆಕರ್ಷಣೆ ಆಗಿದೆ. ಪ್ರಕೃತಿ ಮತ್ತು ಮನುಷ್ಯನ ನಡುವಿನ ಸಂಬಂಧ ಎಷ್ಟು ನಿಕಟವಾಗಿದೆ ಅಂತ ಹೇಳಿದ್ರೆ, ಎಲ್ಲವನ್ನೂ ಪ್ರಕೃತಿಯಲ್ಲೇ ಮನುಷ್ಯ ಪಡೀತಿದ್ದಾನೇನೋ ಅನ್ನುವ ರೀತಿಯಲ್ಲಿದೆ. ನಿಸರ್ಗದಲ್ಲಿ ಉಂಟಾಗುವ ಕೆಲವೊಂದು ಘಟನಾವಳಿಗಳು ಮನುಷ್ಯನ ಮನಸ್ಸಿನ ಮೇಲೆ ತೀವ್ರವಾದ ಪರಿಣಾಮಕ್ಕೆ ಕಾರಣವಾಗುವ ಸನ್ನಿವೇಶವನ್ನು ಪಾಂಡುವಿನ ಮನಸ್ಥಿತಿಯ ಹಿನ್ನೆಲೆಯಲ್ಲಿ ಗಮನಿಸಬಹುದು. ಹೌದಲ್ವಾ? ಏನು ಅಂತ ಹೇಳಿದ್ರೆ, ಪಾಂಡುವಿನ ಮೇಲೆ ವಸಂತ ನೃಪಾಲ ನಡೆದನು ಎಂಬ ಮಾತಿನಲ್ಲಿ ಆಳವಿಲ್ಲದ, ಬಲವಿಲ್ಲದ ಪಾಂಡುವಿನ ಸನ್ಯಾಸವನ್ನು ನೋಡಬಹುದು ಅಂತ ಮೊದಲಲ್ಲೇ ಆಶಯದಲ್ಲಿ ನಾನು ಹೇಳಿದೆ. ಅವನ ರಾಜಸ ಗುಣದ ರಾಜನಾಗಿಯೇ ಉಳಿದಿದ್ದಾನೆ ಎನ್ನುವುದನ್ನು ಅದು ಸೂಚಿಸುತ್ತದೆ. ಏನಕ್ಕಾಗಿ ಅವನು ಹೋದ ಅಂತ ಹೇಳಿದ್ರೆ, ಪಾಂಡು ಸಂಸಾರ ವಿಮುಖನಾಗಿ ಶತಶೃಂಗ ಪರ್ವತಕ್ಕೆ ಏನಕ್ಕೆ ಹೋದ ಅನ್ನೋದನ್ನು ಮರೀತಾನೆ. ಹೌದಲ್ವಾ? ಆ ಪ್ರಕೃತಿ ಆಗಿದೆ. ಪ್ರಕೃತಿ ಮತ್ತು ಮನುಷ್ಯನ ನಡುವಿನ ಸಂಬಂಧ ಅಷ್ಟು ನಿಕಟವಾಗಿದೆ. ನಿಸರ್ಗದಲ್ಲಿ ಉಂಟಾಗುವ ಕೆಲವೊಂದು ಘಟನಾವಳಿಗಳು ಹೇಗಿವೆ ಅಂತ ಮನುಷ್ಯನ ಮನಸ್ಸಿನ ಮೇಲೆ ತೀವ್ರವಾದ ಪರಿಣಾಮಕ್ಕೆ ಕಾರಣವಾಗುವ ಸನ್ನಿವೇಶವನ್ನು ಕಾಣ್ತೀವಿ. ಅಂತಹ ಸನ್ನಿವೇಶವೊಂದನ್ನು ಇಲ್ಲೂ ನಾವು ನೋಡ್ತೀವಿ. ಪಾಂಡುವಿನ ಮನಸ್ಥಿತಿಯ ಹಿನ್ನೆಲೆಯಲ್ಲಿ ಅದನ್ನು ಗಮನಿಸಬಹುದು. ಆ ವಸಂತ ಆಗಮನದಿಂದಾಗಿ ಲವಲವಿಕೆಯೊಂದಿಗೆ ಕಂಗೊಳಿಸುತ್ತಿರುವ ಕಾಡಿನಲ್ಲಿರುವ ಮಾದ್ರಿ ಕೂಡ ಅಷ್ಟೇ ಸುರಸುಂದರಾಂಗಿಯಾಗಿ ನೋಡಿಗರ ಕಣ್ಣಿಗೆ ಬೆರಗನ್ನು ಉಂಟು ಮಾಡುವ ರೀತಿಯಲ್ಲಿ ಗೋಚರಿಸ್ತಾ ಇದ್ದಾಳೆ. ಆ ವಸಂತದಲ್ಲಿ ಮಾದ್ರಿ ದೇವಿ ಕಾಡಿನಲ್ಲಿ ಓಡಾಡುತ್ತಿದ್ದು ತುಂಬ ರೂಪವತಿಯಾದ ಆಕೆ ಬಗೆ ಬಗೆಯ ಹೂಗಳನ್ನು ಮುಡಿದು ಸರ್ವಾಂಗ ಶೃಂಗಾರದ ವಿಲಾಸದಲ್ಲಿ ಶೋಭಿಸ್ತಾ ಇದ್ದಾಳೆ. ಆಕೆಯ ಸೌಂದರ್ಯವೆಂಬುದು ಈಕೆ ರಂಬೆನೋ ಊರ್ವಶಿನೋ
ಮೇನಕೆಯೋ ಅಥವಾ ಯಾರಾದರೂ ದೇವಾನುದೇವತೆಯೋ ಅನ್ನುವಂತಹ ರೀತಿಯಲ್ಲಿ ಭಾವನೆಯನ್ನುಂಟು ಮಾಡುವ ಹಾಗೆ ಅವಳು ಕಾಣ್ತಿದ್ದಾಳೆ. ಆ ಭಾವನೆಯಲ್ಲಿ ನೋಡುಗರ ಮನ ಮೈಯನ್ನು ರೋಮಾಂಚನಗೊಳಿಸಬಲ್ಲ ರೀತಿಯಲ್ಲಿ ಆಕೆ ಆಕರ್ಷಿತಳಾಗಿ ಕಾಣ್ತಿದ್ದಾಳೆ. ಇಂತಹ ಸೌಂದರ್ಯ ಗಣೆಯನ್ನು ಕಂಡ ಮಹಾರಾಜ, ಪಾಂಡು ಮಹಾರಾಜ ಈಕೆಯನ್ನು ನೋಡಿಬಿಟ್ಟು ಶಿವ ಶಿವ ಅಂತ ಏನು ಅಂತ ಹೇಳಿದ್ರೆ, ಶಿವ ಏನು ಈ ರೂಪ ಇದೆಯಾ ಈ ಹೆಣ್ಣಿಗೆ, ನಾನು ನೋಡ್ತಾ ಇದ್ದ ಮಾದರಿನೇ ಬೇರೆ ರೀತಿಯಾಗಿ ಕಾಣ್ತಿದ್ಲು, ಈಗ ಈ ಸೌಂದರ್ಯ ಪ್ರಕೃತಿಯ ಜೊತೆ ಈ ಮಾದರಿಯ ಸೌಂದರ್ಯವನ್ನು ನೋಡಿ ಒಂಥರ ಅವಳ ರೂಪಕ್ಕೆ ಪಾಂಡು ಮಹಾರಾಜ ಬೆರಗಾಗ್ತಾನೆ. ಬೆರಗಾಗಿ ಶಿವ ಶಿವ ಅನ್ನೋ ರೀತಿಯಲ್ಲಿ ಆಶ್ಚರ್ಯಚಕಿತನಾಗ್ತಾನೆ. ಶಿವ ಶಿವ ಎನ್ನುತ್ತಾ ಅವಳ ರೂಪಕ್ಕೆ ಬೆರಗಾದ. ನೋಡಿ, ದೇವವಧುಗಳ ಸುಳಿವೋ ತಾನೆನಲಾವ ಚಲುವಿಕೆ ಶಿವ ಶಿವ ಎಂದರಿಸ ಬೆರಗಾದ. ಇವಳ ರೂಪಕ್ಕೆ, ಮಾದ್ರಿಯ ಸೌಂದರ್ಯಕ್ಕೆ, ಈ ಸೌಂದರ್ಯ ಜೊತೆ ಒಂದು ಹೆಣ್ಣಿನ ಸೌಂದರ್ಯದ ಜೊತೆ ಆಮೇಲೆ ಆ ಪ್ರಕೃತಿಯ ಸೌಂದರ್ಯನೂ ಸೇರಿದಾಗ ಇನ್ನು ಎಷ್ಟು ಆಕರ್ಷಣೀಯವಾಗಿ ಕಾಣ್ತಿದ್ದಾಳೆ ಅನ್ನುವಂಥದ್ದು, ಅದು ಏನು ಅಂತ ಹೇಳಿದ್ರೆ ಪಾಂಡುವಿನ ಮೇಲೆ ಎಂತಹ ಪ್ರಭಾವ ಬೀರುತ್ತೆ ಅನ್ನೋದನ್ನು ನಾವು ಕಾಣಬಹುದಾಗುತ್ತೆ. ನೆಕ್ಸ್ಟಲ್ಲಿ ಇನ್ನು ಮುಂದಿನ ಭಾಗವನ್ನು ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ.